ಹನುಮಂತ ಎಷ್ಟು ಬಲಶಾಲಿಯಾಗಿರಬೇಕು. ಅವರು ಕೇವಲ 2 ಕೈಗಳಿಂದ ನನ್ನನ್ನು ಹಿಡಿದಿದ್ದರೂ ನಾನು ಸ್ವಲ್ಪವೂ ಅಲುಗಾಡಲು ಸಾಧ್ಯವಾಗುತ್ತಿಲ್ಲ. ನನ್ನ ಗರ್ವ ಮತ್ತು ಅಹಂಕಾರದಿಂದ ಪ್ರಿಯ ಭಕ್ತ ಹನುಮಂತನಿಗೆ ಅಪರಾಧ ಮಾಡಿದ್ದೇನೆ. ನಾನು ಭಗವಂತನ ಹತ್ತಿರನೇ ಇದ್ದೇನೆ. ಭಗವಂತ ರಾಕ್ಷಸರನ್ನು ಕೊಲ್ಲಲು ಮತ್ತು ತನ್ನ ಭಕ್ತರನ್ನು ಕಾಪಾಡಿಕೊಳ್ಳಲು ನನ್ನನ್ನು ಬಳಸುತ್ತಾರೆ. ಆದ್ದರಿಂದ ನನ್ನಷ್ಟು ಬಲಶಾಲಿ ಯಾರೂ ಇಲ್ಲ ಎಂಬ ಅಹಂಕಾರದಿಂದ ನಾನು ಭಕ್ತ ಹನುಮಂತನಿಗೆ ಭಗವಂತನ ದರ್ಶನ ನೀಡಲು ಅಡ್ಡವಾಗಿದ್ದೇನೆ. ತಿಳಿಯಿತಾ ಸುದರ್ಶನ, ಹನುಮಂತ ಎಂತಹ ಶ್ರೇಷ್ಠ ಭಕ್ತ ಎಂದು. ಈಗಲಾದರೂ ಆ ನಿನ್ನ ಅಹಂಕಾರವನ್ನು ತೊರೆದು ಬಿಡು ಸುದರ್ಶನ. ದಯಮಾಡಿ ನನ್ನನ್ನು ಕ್ಷಮಿಸಿ ನನ್ನ ಪ್ರೀತಿಯ ಜಗನ್ನಾಥ. ನನ್ನ ಅಹಂಕಾರದಿಂದ ನಾನು ಮಹಾನ್ ವೈಷ್ಣವನಾದ ಹನುಮಂತನ ವಿರುದ್ಧ ದೊಡ್ಡ ತಪ್ಪು ಮಾಡಿದೆ. ನಿನ್ನ ಅಪರಾಧದ ಕಾರಣದಿಂದ ಕಲಿಯುಗ ಮುಗಿಯುವವರೆಗೂ ನನ್ನ ಎಡಭಾಗದಲ್ಲಿ ಮರದ ಕಡ್ಡಿಯಾಗುವಂತೆ ನಾನು ಶಿಕ್ಷಿಸುತ್ತೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ ನನ್ನ ಪ್ರೀತಿಯ ಜಗನ್ನಾಥ. ನನ್ನ ಅಹಂಕಾರದಿಂದ ನಾನು ಮಹಾನ್ ವೈಷ್ಣವನಾದ ಹನುಮಂತನ ವಿರುದ್ಧ ದೊಡ್ಡ ತಪ್ಪು ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಮತ್ತು ನಿಮ್ಮ ಸೇವೆ ಮಾಡಲು ನನಗೆ ಅನುಮತಿಸಿ. ನೀನು ನನ್ನ ಪುರಿ ದೇವಸ್ಥಾನದ ಮೇಲೆ ಚಕ್ರ ರೂಪದಲ್ಲಿರುವೆ. ನಿನ್ನ ದರ್ಶನವನ್ನು ಯಾರು ಮಾಡುತ್ತಾರೋ ಅವರು ನನ್ನ ಅನುಗ್ರಹವನ್ನು ಪಡೆಯುತ್ತಾರೆ. ಸ್ವಾಮಿ ಜಗನ್ನಾಥ, ನಿಮ್ಮ ಕರುಣೆಯಿಂದ ನನ್ನ ಅಹಂಕಾರವನ್ನು ಕೊನೆಗೊಳಿಸಿದಿರಿ. ಆದ್ದರಿಂದ ನಿಮಗೆ ನನ್ನ ಕೋಟಿ ಕೋಟಿ ಕೃತಜ್ಞತೆಗಳು.